ಎಂತಹ ಮಾತುಗಳು ಬಂದೋಯ್ತು ನನ್ನ ಬಾಯಿಂದ. ಹೌದು, ಅವರಿಬ್ಬರು ನನ್ನ ಗಂಡನ ಕುರಿತಾಗಿ, ಅವರ ರೂಪದ ಕುರಿತಾಗಿ ಅವಹೇಳನ ಮಾಡುವಾಗ ತಡೆದುಕೊಳ್ಳಿಕ್ಕೆ ಆಗಲಿಲ್ಲ. ನನ್ನ ಗಂಡ ಸ್ಫುರದ್ರೂಪ ಎನ್ನುವುದಾಗಿ ಬಾಯಿ ಬಿಟ್ಟು ಹೇಳಿಬಿಟ್ಟೆ, ಸತ್ಯ ವಿಷಯವನ್ನು ಹೇಳಿಬಿಟ್ಟೆ. ಹೌದು, ನನ್ನ ಗಂಡ ಸುಂದರ, ನನ್ನ ಗಂಡ ಸ್ಫುರದ್ರೂಪ ಎನ್ನುವಂತಹ ಅಹಂಕಾರ ನನ್ನ ಒಳಗಿತ್ತು. ಅಹಂಕಾರ ಹೊರಬಂದು ಹೋಯಿತು, ಅನುಮಾನವೇ ಇಲ್ಲ. ಅಹಂಕಾರದಿಂದ ಮೆರೆದ ವ್ಯಕ್ತಿ ಅಂತಾದ್ರೆ ಅವನಂತೆ ಇರುವುದಕ್ಕೆ ಅನುಮಾನವೇ ಇಲ್ಲ. ಹೌದು, ಸತ್ಯ ವಿಷಯ ಮೂರನೇವರು ಗೊತ್ತಾಯಿತು ಅಂತಾದ್ರೆ ನಾನು ಶಾಶ್ವತವಾಗಿ ಕಡಿಯಾಗಿ ಹೋಗ್ತೇನೆ ಗುಣ. ಆ ವಿಷಯವನ್ನು ಯಾರಿಗೂ ಹೇಳಬಾರ್ದು ಅಂತ ನಮ್ಮವರು ಹೇಳಿದ್ರು. ಹಾಗಿದ್ರೆ ನನ್ನ ಅಕ್ಕಂದರಿಗೆ ವಿಷಯ ಗೊತ್ತಾಯಿತು ಅಂತ ಆದ್ರೆ ನಮ್ಮವರು ಯಕ್ಷಲೋಕಕ್ಕೂ ಹೋದವರು ಕರಡಿಯಾಗಿ ಹಿಂದಿರುತ್ತಾರೆ. ಹಾಗಿದ್ರೆ ಅಯ್ಯೋ, ಯಕ್ಷಲೋಕಕ್ಕೆ ಹೊರಟ ಸಂದರ್ಭದಲ್ಲಿ ನಾನು ಸುಕ್ಷೇಮವಾಗಿ ಹೋಗಿ ಬನ್ನಿ ಸ್ವಾಮಿ ಅಂತ ಹೇಳಿದ. ಅವಾಗ ಅವರು ಹೇಳಿದ್ರು, ನನ್ನ ಕ್ಷೇಮಕ್ಕೆ ಏನಾಗ್ಲಿಕ್ಕುಂಟು, ನಿನ್ನಂತಹ ಹೆಂಡತಿಯನ್ನು ಬರ್ತಿದ್ದೇನೆ ಗುಣ, ನಾನು ಸರಿಯಾದ ರೀತಿಯಲ್ಲಿ ಸುರಕ್ಷಿತವಾಗಿ ಹಿಂದಿರುಗಿ ಬರ್ತೇನೆ. ಒಮ್ಮೆ ನೋಡು, ಮನೆ ಎದುರಿನಲ್ಲಿರುವಂತಹ ತುಳಸಿಯ ಗಿಡ ನನ್ನ ನಡೆಸ್ತಾ ಉಂಟಲ್ಲ, ಆ ಗಿಡ ಹಾಗೆ ನನ್ನ ನಡೆಸ್ತಾ ಉಂಟು ಅಂತಾದ್ರೆ ನನ್ನ ಆರೋಗ್ಯಕ್ಕೋ ನನ್ನ ಜೀವಕ್ಕೂ ಯಾವುದೇ ಅಪಾಯವಿಲ್ಲ, ನಾನು ಸುರಕ್ಷಿತವಾಗಿ ಬರ್ತೇನೆ. ಒಮ್ಮೆ ಅದು ಬಾಡಿತು ಅಂತಾದ್ರೆ ನನಗೇನು ಅಪಾಯ ಒದಗಿದೆ ಅಂತ ಹೇಳಿದ್ರು. ಹಾಗಿದ್ರೆ ನನ್ನ ಬಾಯಿನ ಸತ್ಯ ವಿಷಯ ಬಂದಾಗ ಅವರು ಕರಡಿಯಾದ ಹೌದು ಅಂತಾದ್ರೆ ಮನೆಗೆ ಹೋಗ್ಬೇಕು, ತೆರಳಿ ಸ್ವಗ್ರಹ ಕೈದಿ ಪರಿಗಿಸುವ ಕರಡಿಯ ಬರಿದಾದ ಪಾಪಿತ ನಿರುತ ತಲೆಯ ಬಡಿಯುತ್ತ ತಲೆಯ ಬಡಿದುಕೊಳ್ಳುತ್ತ ಮರುಗಿರಳು. ನಮ್ಮವರು ಆಡಿದ ಮಾತು ಸತ್ಯವಾಗಿ ಹೋಯಿತು. ಮೂರನೇವರೆಗೆ ಸತ್ಯ ವಿಷಯವನ್ನು ತಿಳಿಸಿದೆ. ನಾನು ಮನೆಗೆ ಬಂದು ನೋಡಿದ್ರೆ ನಾನು ಹೋಗುವ ಕಾಲಕ್ಕೆ ನಳನಳಿಸುತ್ತಿರುವಂತಹ ತುಳಸಿಯ ಗಿಡ ಬಾಡಿ ಹೋಗಿದೆ, ಬಸ್ ಉಳಿದು ಹೋಗಿದೆ. ಹಾಗಿದ್ರೆ ನಮ್ಮವರ ಜೀವಕ್ಕೆ ಅಪಾಯವಿದೆ. ನಮ್ಮವರು ಕರಡಿಯಾಗಿ ಹೋದ್ರೆ ಅಯ್ಯೋ ದೇವರೇ, ಅಯ್ಯೋ ಅದೇನದು ಶಬ್ದ ಕೇಳ್ತಾ ಇದೆ. ಪ್ರೀತಿ ಯಾರು ಕೂಗಿ ಹೇಳ್ತಾ ಇದ್ದಾರೆ, ಕಾಡಾಡಿಯಾದ ಕರಡಿಯೊಂದು ಬಂದಿದೆ ಅಂತ. ಇಲ್ಲ, ನಮ್ಮವರು ಇದೆಲ್ಲ ಬಂದಿರಬೇಕು. ಅಯ್ಯೋ ಸ್ವಾಮಿ, ಸ್ವಾಮಿ, ಅಯ್ಯೋ ಸ್ವಾಮಿ. ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ತೆರಳಿ ಮೆಲ್ಲ ಮೆಲ್ಲ ಅಡಿಯ ನಿರಿಸಿ ಧರೆಯುಳು. ಮರಗಳನ್ನು ಅಡರಿಕೊಳ್ಳು ಚರಿಸಿ ಫಲಗಳನ್ನೆದಿದ್ದು ಬರುದ ರಾಜ ಬೀದಿಯೊಳಗೆ ಸರಿದ ನಾಕ್ಷಣ. ಹೌದು, ನನ್ನನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಯಾವುದೋ ಕಾಡ ಮೂಲೆಯಿಂದ ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ನೀವು ಬರ್ತಾ ಇದ್ದೀರಿ. ನಿಮಗೆ ಎಷ್ಟೇ ಹೊಡೆದ್ರು ಸಹಿತವಾಗಿ ನನ್ನನ್ನು ಕಾಣಬೇಕೆನ್ನುವ ಉದ್ದೇಶದಿಂದ ಹಾದಿ ಬೀದಿಯಲ್ಲಿ ಓಡಾಡಿ ಬರ್ತಾ ಇದ್ದೀರಲ್ಲ ಸ್ವಾಮಿ. ಹೇಗೋ ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿವರೆಗೆ ಕರೆತಂದೆ, ಕುಳ್ಳಿರಿಸಿದೆ ಸ್ವಾಮಿ. ಸ್ವಾಮಿ ಸ್ವಲ್ಪ ನೋಡಿ, ಕರೆತರು ನೋಡಿ. ಇದುವೇ ನಿಮ್ಮಯ ಗ್ರಹ, ಇದುವೇ ನಿಮ್ಮಯ ಮಂಚ, ಇದುವೇ ನಿಮ್ಮಯ ಗ್ರಹ, ಇದುವೇ ನಿಮ್ಮಯ ಮಂಚ, ಇದು ಬರೀ
ನೋಡಿದಿರ ಸ್ವಾಮಿ, ಈಗ ಬಂದು ಸೇರಿದ್ದು ಮನೆಯಲ್ಲಿ. ಹನ್ನೊಂದು ದಿವಸ ನಮ್ಮಪ್ಪ ನಮ್ಮಣ್ಣ ಮುಖ ತೋರಿಸಬೇಡಿ, ಹೊರಟು ಹೋಗಿ ಪಾಪಿಗಳೇ ಅಂತ ಕಲಿಯಪಟ್ಟ ಸಂದರ್ಭಕ್ಕೆ ನಾವು ಅನಾಥರಾಗಿ ಹೊರಟು ಬಂದದ್ದು. ನಮ್ಮವರೆಲ್ಲ ಸೇರಿ ನಮಗೆ ಕಟ್ಟಿಬಿಟ್ಟಿರುವಂತಹ ಈ ಗುಡಿಸಲು ಇದುವೇ ನಮ್ಮಯ ಗ್ರಹ, ಇದುವೇ ನಮ್ಮಯ ಮಂಚ. ಇಲ್ಲಿಂದಲೇ ನಮ್ಮ ಬದುಕು ಪ್ರಾರಂಭ ಆದದ್ದು. ಈ ಮಂಚದ ಮೇಲೆ ಕುಳಿತಲ್ವೇ ನಾವು ಅದೆಷ್ಟೋ ಕನಸುಗಳನ್ನು ಕಂಡಿದ್ದು, ನಮ್ಮ ಭವಿಷ್ಯದ ಕುರಿತಾದಂತಹ ಯೋಜನೆಗಳನ್ನು ರೂಪಿಸಿಕೊಂಡದ್ದು. ಆದರೆ ನನ್ನ ಪ್ರಾರಬ್ಧ ಬದುಕಿನಲ್ಲಿ ಇನ್ನೇನು ಸಂತೋಷವನ್ನು ಕಾಣ್ತಾ ಇದ್ದೇನೆ, ಸಂತೋಷವನ್ನು ಅನುಭವಿಸ್ತೇನೆ ಎನ್ನುವ ಸಂದರ್ಭಕ್ಕೆ ರವಿ ಮೇಲೇರಿ ಬಂದಾವಾಗ ಮೋಡ ಅಡ್ಡವಾಗಿ ಮತ್ತೆ ಕತ್ತಲ ಆವರಿಸಿದೆ. ಹಾಗೆ ನನ್ನ ಬದುಕಿನಲ್ಲಿ ಮತ್ತೆ ಕತ್ತಲ ಆವರಿಸಿ ಹೋಯಿತು. ಸ್ವಾಮಿ, ನನ್ನ ಪ್ರಾರಬ್ಧ ಅನುಮಾನವೇ ಇಲ್ಲ. ವಿಧಿ ಬರಹವನ್ನು ಮೀರುವುದಕ್ಕೆ ಯಾರಿದ್ದಾರೆ? ನನಗೆ ಒಳ್ಳೆಯದನ್ನೇ ಬಂದಿದ್ದಾರೆ ದೇವರು, ಆ ಬ್ರಹ್ಮ ಅಂತ ಭಾವಿಸಿದ್ದೆ. ಆದ್ರೆ ಈ ಕಷ್ಟ ಕೋಟಲೆಗಳ ಕೂಪಕ್ಕೆ ನೂಗ್ತಾನೆ ಎಂಬುದಾಗಿ ಭಾವಿಸಿರ್ಲಿಲ್ಲ. ಏನು ಮಾಡೋಣ ಸ್ವಾಮಿ? ಪುರದ್ರೂಪಿಯಾದಂತಹ ನಿಮಗೆ ಈ ರೀತಿಯಾದ ಶಾಶ್ವತವಾದ ಕರಡಿಯ ರೂಪ ಬರುವ ಹಾಗೆ ಯಾವ ಭರವಸೆಯನ್ನು ಹೊತ್ತು ನನ್ನನ್ನು ಮದುವೆಯಾಗಿದ್ದೀರೋ ನೀವು ಅದನ್ನ ಹುಸಿಗೊಳಿಸಿದ ಪಾಪಿ ನಾನು. ನಾ ತಪ್ಪು ಮಾಡಿಬಿಟ್ಟೆ, ನಾನು ಪಾಪಿ ಆಗಿದೆ. ಮರುಗದಿರು ಧೃತಿಗುಂದಿ ನಿಜ ಸ್ಥಿತಿಯನ್ನು ಅತಿಶಯದಿಂದ ಸತಿಯರಿಗೆ ಬರೆದ ಕಾರಣ ನನ್ನ ಬದುಕಿದ್ದಾಯಿತು. ವ್ಯಥೆ ಮಾಡಿ ಪ್ರಯೋಜನ ಇಲ್ಲ. ಹರಗಿರಿಜಯರನ್ನು ನೀನು ನುತಿಸಿದರೆ ಪೊರೆಯುವರು ನೀನು. ನೀರನ ಸನ್ನೆಯ ನುಡಿಗಳ ನಾರಿಯು ಅರಿಯುತ್ತ. ನನಗೀಗ ಅರ್ಥವಾಯಿತು. ನಿಮ್ಮ ಈ ಶಾಶ್ವತವಾದಂತಹ ಗರಡಿಯ ರೂಪ ಶಾಶ್ವತವಾಗಿ ಮಾಯವಾಗಬೇಕು ಅಂತಾದ್ರೆ, ಮರೆಯಾಗಬೇಕು ಅಂತಾದ್ರೆ ಹರಗಿರಿಜೆಯರು ಗರಗಿರಿದು ಬರಬೇಕು. ಹೌದು, ನನ್ನ ಪರಮಧ್ಯೆಯ ಚರಮಧ್ಯೆಯ ಆ ಹರಗಿರಿಜೆಯರನ್ನ ನಾವಿಬ್ಬರು ಒಟ್ಟಾಗಿ ನುತಿಸೋಣವಂತೆ, ಅನವರನ್ನು ಪ್ರಾರ್ಥಿಸೋಣವಂತೆ. ತಾಯೇ ಪಾರ್ವತಿಯರಿಯ ಚಾರು ವಿಗ್ರಹವ ಈರ್ವರು ಬೋರಿ ಭಕ್ತಿಯೊಳಾದ ನಾಗನಂತಹ ಮಂಗಲಗೌರಿಯ ಮೂರ್ತಿ ಇದೆ. ಕೈ ಮುಗಿದು ನುತಿಸಿದರು ಮನಸ ಪೂಜಿಸೋಣವಂತೆ. ತಾಯಿ ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಎನ್ನ ಕಾಯೇ. ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯೇ. ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯೇ. ಭಯ ನಿವಾರಿಣಿಯೇ ಪತಿಯ ಶಾಪ ಬೇಗನೆ ಕ್ಷಯ ಮಾಡುದಿ ಒಲಿದು ಬೇಳ್ವೆ ಕೈ ಮುಗಿದು. ಬಂಧು ಬಳಗವು ನೀನೆ ಮಾತಾ ಪಿತರಿಂದು ಸಕಲವು ನೀನೇ. ಬಂಧು ಬಳಗವು ನೀನೆ ಮಾತಾ ಪಿತರಿಂದು ಸಕಲವು ನೀನೇ. ಮುಂದೆ ಈವರೆಗೆ ಪಾದದ್ವಯವನ್ನು ನಂಬಿ ಅಂದ ಕಾಣಿಸಲಿಲ್ಲವೇ ನಮ್ಮೊಡನೆ ಕರುಣೆ ಇಲ್ಲವೇ ತಾಯೇ. ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯೇ. ದಯಬಾರದೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆನ್ನ ಕಾಯೇ. ಜನನೀ ಹೊಟ್ಟೆ ಬಾಡಿಗೆ ಬಂದೇವಮ್ಮ. ಹೊಟ್ಟೆ ಬಾಡಿಗೆ ಬಂದೇವಮ್ಮ.
ನಮಗೆ ಮುಷ್ಟಿ ಅಶನ ದಯಪಾಲಿಸಮ್ಮ. ಕಷ್ಟ ಜೀವನದಿ ಸಂಕಷ್ಟ ಪಟ್ಟಿಯವರಿಗೆ ಶ್ರೇಷ್ಠರೆಂದ ಈ ತಂದೆಯವ ಬೇಡಲಿದ್ದೇನೋ ಹೊಟ್ಟೆ ಪಾಡಿಗೆ ಬಂದೆ ಅಮ್ಮ ಅಮ್ಮ ತಾಯೇ ಊಟ ಮಾಡದೆ 3 ದಿವಸ ಆಯ್ತಮ್ಮ. ಹಸಿಯಾಗ್ತಾ ಉಂಟು. ಏನಾದ್ರೂ ಭಿಕ್ಷೆ ನೀಡಿ ತಾಯೇ, ಭಿಕ್ಷೆ ನೀಡಿ. ಭಿಕ್ಷೆ ಬೇಡುವುದಕ್ಕೆ ಬಂದ್ರೆ ಹೌದಮ್ಮ. ಅಯ್ಯೋ ದೇವರೇ, ನೀವೀಗ ಏಕಾದಶಿಯವನ ಮನೆಗೆ ಶಿವರಾತ್ರಿ ಬಂದಾನ, ಏನ್ ಮಾಡೋಣ? ಯಾತಕ್ಕಿಂತೊರೆಯೂ ವೀರಯ್ಯ ನಾಜೇನಿ ಸೂತದಾತ್ರಿ ಬಾರಗಳಾದಯ್ಯ ತಾತನ ಹೋಗಿ ಮತ್ರೀತನ ಕಳಕೊಳ್ಳ ದುರ್ದಜಿತ ನೆಹಿನಿಯೋ ಹೋಗಿರಿ ನೀವು. ಅಯ್ಯ ಪುಣ್ಯಾತ್ಮರೇ, ಮನೆ ಬಾಗಿಲಿಗೆ ಬಂದ ದೇಹಿಯನ್ನು ಕೇಳ್ತಾ ಇದ್ದೀರಿ ನೀವು. ಏನ್ ಮಾಡೋಣ? ಕೊಡುವುದಕ್ಕೇನೂ ಇಲ್ಲ. ಹುಟ್ಟುವಾಗಲೇ ತಾಯಿ ಹುಟ್ಟಿದ ಕೆಲವು ದಿವಸಗಳಲ್ಲಿ ತಾಯಿಯನ್ನು ಕಳ್ಕೊಂಡೆ, ಆಮೇಲೆ ತಂದೆಯಿಂದ ದೂರವಾದೆ. ಕಟ್ಟಿಕೊಂಡ ಗಂಡನನ್ನೂ ನಾನು ಕಳ್ಕೊಂಡಂತಹ ಪಾಪಿಯಾಗಿದ್ದೇನೆ, ನನ್ನ ದೃಷ್ಟಿಯಾಗಿದ್ದೇನೆ. ನಮ್ಮಲ್ಲಿ ಏನೂ ಇಲ್ಲ. ಇದು ನಮ್ಮಲ್ಲಿಲ್ಲ ಅಂತ ನಿಮ್ಮನ್ನ ನಾನಿಲ್ಲಿ ಬಳಲಿಸುವುದಿಲ್ಲ. ಮುಂದೆ ಹೋಗಿ ಏನಾದ್ರು ಸಿಗಬಹುದು ನಿಮಗೆ. ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ಕೊಡ್ಲಿಕ್ಕೆ ಏನು ಇಲ್ಲ ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಮನೆ ಬಾಗಿಲಿಗೆ ಬಂದವರು ಕೊಡಬೇಕು ಅಂತ ಮನಸ್ಸುಂಟು, ಕೊಡ್ಲಿಕ್ಕೆ ಏನೂ ಇಲ್ಲ. ನಾನು ಇದ್ದಿದ್ದನ್ನು ಕೇಳಿ ನೀವು ಕೊಡ್ತೀರಮ್ಮ? ಕೊಡ್ಲಿಕ್ಕೆ ಏನಾದ್ರು ಇದ್ರ ಹೌದು, ಖಂಡಿತ ಕೊಡ್ತೇನೆ. ನನಗೆ ಭರವಸೆ ಇಲ್ಲ ತಾಯಿ. ಹರಗಿರಿಗೆ ನಾನೇ ಕೊಡ್ತೇನೆ. ಕೊಡ್ತೀರಾ? ಮನವೀರೆ ಕೊಡೋ ಕರಡಿಯನ್ನು ಮನವೀರೆ ಕಡು ಕರಡಿಯನ್ನು ಹೌದಮ್ಮ. ಕನಕದನವನು ಕೇಳಿ ಫಲಗಳಿನ್ನೇನೋ ಮನೆ ಮನೆ ತಿರುಗುತ್ತ ಕುಣಿಸಿ ಸಿಕ್ಕಿದರಿಂದ ದಿನವನು ಕಳೆವೆವಮ್ಮ ಸುಳ್ಳಲ್ಲವೋ. ಅಮ್ಮ, ಕೊಡುವಂತ ಮನಸ್ಥಿತಿ ನಿಮ್ಗೆ ಉಂಟು ಅಂತಾದ್ರೆ ಇದ್ದು ವಸ್ತುವನ್ನೇ ಕೇಳ್ತೇನೆ. ನಮಗೆ ಕೊಡ್ಲಿಕ್ಕೆ ಏನು? ನಿಮ್ಮ ಪಕ್ಕದಲ್ಲಿ ಆ ಕರಡಿ ಕಾಣ್ತಾ ಉಂಟಲ್ಲ, ಆ ಕರಡಿಯನ್ನೇ ನಾನು ಕೊಟ್ಟಿದ್ದೆ. ಕರಡಿ ಕೇಳುವುದೇನು ಪ್ರಾಣ ಕೇಳುವುದೇನು ಕರಡಿ ಕೇಳುವುದೇನು ಪ್ರಾಣ ಕೇಳುವುದೇನು. ಹರ ಹರ ಶಿವ ಶಿವ ಹರ ಹರ ಎನಗಿಂಥ ದುರ್ಗತಿಯು ಬಂದಿವುದೇ. ಹರ ಹರ ಎನಗಿಂತ ದುರ್ಗತಿಯು ಬಂದಿವುದೇ. ಬರಿದೆ ಕಳುಹಿಸ ನೀವು ಹೇಳಿದ ಹಾಗೆ ನಿಮ್ಮ ಜೊತೆಗೆ ಅದನ್ನು ಕೊಟ್ಟು ಕಳಿಸ್ತೇನೆ. ಕೊಡುವುದಕ್ಕಿರುವುದು ನನ್ನದು ಒಂದೇ. ಆದರೆ ಯಾವ ಕಾರಣಕ್ಕೂ ಈ ಕರಡಿಯನ್ನು ತರಿಸಬೇಡಿ. ಈ ಕರಡಿಯ ಮೈ ಮೇಲೆ ಏನಾದರೂ ಒಂದು ಪೆಟ್ಟು ನೀವು ಕೊಟ್ರಿ ಅಂತಾದ್ರೆ ನನ್ನ ಮೈಯಿಂದ ರಕ್ತ ಚೆಲ್ಲುತ್ತದೆ. ಆ ಕಾರಣಕ್ಕಾಗಿ ಈ ಕರಡಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ಒಂದು ಬೇಡಿಕೆ. ಏನ್ ಹೇಳಿ? ಈ ಕರಡಿಯನ್ನು ನಿಮಗೆ ಕೈ ಎತ್ತು ಕೊಟ್ಟ ಮೇಲೆ ಆ ಕರಡಿಯ ಮೇಲೆ ಯಾವ ಹಕ್ಕು ನನಗಿಲ್ಲ. ಸರಿ, ಅದು ನಿಮ್ಮ ವಸ್ತು. ಒಂದು ಕೋರಿಕೆ ಅಷ್ಟೇ. ನೀವೆಲ್ಲಿಯೋ ಈ ಕರಡಿಯನ್ನು ಕುಡಿಸುವುದಕ್ಕಾಗಿ ಹಾದಿ ಬೀದಿಗೆ ಕೇರಿಗೆ ಕರೆದುಕೊಂಡು ಹೋಗ್ತೀರಲ್ಲ, ಹೋಗುವ ಸಂದರ್ಭ ವಾರಕ್ಕೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ಈ ಮಾರ್ಗವಾಗಿಯೇ ಕರ್ಕೊಂಡು ಹೋಗಿ. ದೂರದಿಂದಲಾದ್ರೂ ಈ ಕರಡಿಯನ್ನು ನೋಡಿ ನಾನು ಸಂತೋಷ ಪಡುತ್ತೇನೆ. ಆಯ್ತಾ? ಈ ಬದುಕೆಂತ ಹೇಳಿದ್ರೆ ಹೀಗೆ ಪ್ರವಾಹದ ಹಾಗೆ. ಯಾವುದೋ ಒಂದು ಸುಳಿಯಲ್ಲಿ ಅಲ್ಲಲ್ಲಿ ಬಿದ್ದಿರುವಂತಹ, ಕೊಚ್ಚಿಕೊಂಡು ಹೋಗುತ್ತಿರುವಂತಹ ಕಸ ಕಡ್ಡಿಗಳೆಲ್ಲ ಒಂದಾಗುತ್ತವೆ. ನಮ್ಮ ಬದುಕು ಹಾಗೆ.
ಯಾವುದೋ ಗಂಡು ಯಾವುದೋ ಹೆಣ್ಣು, ಒಂದು ಸುಳಿಯಲ್ಲಿ ನಾವಿಬ್ಬರು ಒಂದಾಗಿದ್ದೇವೆ. ಹಾಗೆ ಇನ್ನೊಂದು ಸುಳಿಯಲ್ಲಿ ಆ ಕಸಕಡ್ಡಿಗಳೆಲ್ಲ ಬೇರಾಗಿ ಹೋಗ್ತಾ ಬಂತೆ. ಬದುಕಿನ ಇನ್ನೊಂದು ಸಂದಿಗ್ಧತೆಯಲ್ಲಿ ಮತ್ತೆ ನಾವು ಬೇರಾಗ್ತಾ ಇದ್ದೇವೆ ಸ್ವಾಮಿ. ನೋಡೋಣ, ಮತ್ತೆ ಯೋಗ ಇದ್ರೆ ಒಂದಾಗುವಂತ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟಾರೆ. ಆದ್ರೆ ನನ್ನನ್ನು ಮಾತ್ರ ಕ್ಷಮಿಸಿ ಬಿಡಿ ಸ್ವಾಮಿ. ಈ ಪ್ರಪಂಚದಲ್ಲಿ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಕಟ್ಟಿಕೊಂಡ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿದ್ದಾರೆ. ಆದ್ರೆ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಕಟ್ಟಿಕೊಂಡ ಗಂಡನನ್ನೇ ಬಿಟ್ಟುಕೊಂಡವರು ಯಾರು ಇರುವಂತೆ. ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ. ಇನ್ನು ಯಾವ ಹೆಣ್ಣಿಗೂ ಪ್ರಪಂಚದಲ್ಲಿ ಇಂಥದ್ದೊಂದು ಹೀನ ಸ್ಥಿತಿ ಬಾರದೆ ಹೋಗಲೇ ಬಾರದೆ